ಪ್ರೀತಿಯ ಸಹೋದರ ಸಹೋದರಿ, ಇಂದು ಈ ಪ್ರಬೋಧನೆಯ ಸಮಯದಲ್ಲಿ ವಿಶೇಷವಾಗಿ ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿರುವಂತಹ 3 ವಾಕ್ಯಗಳ ಮೇಲೆ ಧ್ಯಾನ. ಮೊದಲನೆಯ, ನಿಮ್ಮಲ್ಲಿ ಎಷ್ಟು ಜನ ಪ್ರೇಯರ್ ಮಾಡ್ತೀರಾ? ಎಲ್ಲರೂ ಮಾಡ್ತೀರಾ? ಹೌದಾ? ಯಾರು ಕೆಲವರು ಮೌನ ಮಾಡಿದ್ರು, ಪ್ರೇಯರ್ ಮಾಡಲ್ವಾ? ದಿನಕ್ಕೆ 1 ಸರಿ 2 ಸರಿ ಅಟ್ಲೀಸ್ಟ್ ಮಾಡ್ತೀವಿ ಅಲ್ವಾ? ಪ್ರಿಯರೇ, ಪ್ರಾರ್ಥನೆ ಮಾಡಬೇಕಾದ್ರೆ ದೇವರನ್ನ ಏನೆಂದು ಕರೆಯುತ್ತೀವಿ? ತಂದೆ. ಅದ್ ಬಿಟ್ರೆ ದೇವರೇ, ಪಿತಾ, ಸುತ, ಸೌಮ್ಯ. ಇಷ್ಟೇನಾ? ಆದ್ರೆ ಪ್ರಿಯ ಸಹೋದರ ಸಹೋದರರೇ, ಇಂದು ಪ್ರಭು ಯೇಸು ನಮಗೆ ದೇವರನ್ನ ಯಾವ ರೀತಿ ಕರೆಯಬೇಕು, ಯಾವ ರೀತಿ ಸಂಬೋಧಿಸಬೇಕು ಎಂದು ನಮಗೆ ಕಲಿಸಿಕೊಡುತ್ತಾ ಇದ್ದಾರೆ. ಮೊದಲನೇದಾಗಿ ಇಂದಿನ ಮೊದಲನೆಯ ವಾಕ್ಯ, ಪಿತನೇ ಭೂಸ್ವರ್ಗಗಳ ಒಡೆಯನೇ. ದೇವರು ಪ್ರಭು ಯೇಸು ತನ್ನ ತಂದೆಯನ್ನ ಕರೆಯುತ್ತಿರುವಂಥದ್ದು, ಇಡೀ ಭೂಸ್ವರ್ಗಗಳ ಒಡೆಯನೇ ನೀನು. ಅಂದ್ರೆ ಇಡೀ ಭೂಲೋಕ ಸ್ವರ್ಗ ಎಲ್ಲವನ್ನ ಸೃಷ್ಟಿ ಮಾಡಿದವರು ಯಾರು? ದೇವರು ಅಲ್ವಾ? ಸೊ ಆದ್ರೆ ನಾವು ಅನೇಕ ಬಾರಿ ದೇವರೇ, ತಂದೆಯೇ ಇದೇ ಪದಗಳನ್ನು ಬಳಸ್ತೀವಿ. ಆದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರನ್ನ ಯಾವ ಹೆಸರಿನಿಂದ ಕರೆಯುತ್ತೇವೋ ಅದು ನನ್ನ ಮತ್ತು ದೇವರ ನಡುವಿನ ಸಂಬಂಧವನ್ನು ಸೂಚಿಸ್ತದೆ. ಎಕ್ಸಾಂಪಲ್ ಕೊಡೋದಾದ್ರೆ, ಯಾರಾದ್ರೂ ಇಬ್ಬರು ಪ್ರೇಮಿಗಳಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಏನೆಲ್ಲ ಕರೀತಾರಲ್ವಾ? ಮುತ್ತು, ಚಿನ್ನ, ಬಂಗಾರ. ಅಂದ್ರೆ ಇದು ಅವರ ನಡುವೆ ಇರುವಂತಹ ಕ್ಲೋಸ್ನೆಸ್, ಪ್ರೀತಿ ಸಂಬಂಧವನ್ನ ಸೂಚಿಸುತ್ತೆ. ನೀವು ಕರೆದಿರ್ತೀರಲ್ವಾ? ಆದ್ರೆ ದೇವರನ್ನ ಮಾತ್ರ ನಾವು ಏಕೆ ಬರೀ 3 ಪದಕ್ಕೆ ಸೀಮಿತಗೊಳಿಸ್ತಾ ಇದ್ದೇವೆ? ಪಿತಾ, ತಂದೆ, ಸೌಮ್ಯ. ಪ್ರಿಯ ಸಹೋದರ ಸಹೋದರರೇ, ಆದ್ದರಿಂದಲೇ ಇದು ಪ್ರಭು ಯೇಸು ನಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ತಂದೆಯನ್ನು ನೀವು ಕರೆಯುವುದನ್ನ ಕಲಿಯಿರಿ. ಯಾವ ರೀತಿ ಕಲಿಬೇಕು? ಆಪ್ತ ಮಿತ್ರನೇ, ಆಪ್ತ ರಕ್ಷಕನೇ. ಹೌದಲ್ವಾ? ಆ ಪದಗಳನ್ನು ನಾವು ಯಾವಾಗ ಬಳಸ್ತೇವೆ? ಆ ನಿಕಟ ಸಂಬಂಧ ನನ್ನ ಮತ್ತು ದೇವರ ನಡುವೆ ಇದ್ದಾಗ ಮಾತ್ರ. ಈಗ ನಾವು ನಮ್ಮ ಫ್ರೆಂಡ್ಸ್ ಗಳನ್ನ ಎಷ್ಟು ಕ್ಲೋಸ್ ಆಗಿ ಕರೀತೇವೆ ಅಲ್ವಾ? ನಾವು ಎಷ್ಟು ಕ್ಲೋಸ್ ಆಗಿರ್ತೇವೆ, ಎಷ್ಟು ಬೆಸ್ಟಿಗಳಾಗಿರ್ತೇವೋ ಅಷ್ಟು ಪ್ರೀತಿಯಿಂದ ಅವರನ್ನ ಅಡ್ಡೆ ಹೆಸರುಗಳನ್ನು ಹಿಡಿದು ಕರೀತೇವೆ ಅಲ್ವಾ? ಅದೇ ರೀತಿ ದೇವರನ್ನ ಕರೆಯಿ ನಾವು ತಂದೆಯೇ. ಪ್ರಭು ಯೇಸು ನಮಗೆ ಕಲಿಸ್ಕೊಡ್ತಾರೆ, ಅಪ್ಪ ಅಂತ ಕರೆಯುತ್ತೆ, ತಂದೆಯೇ ಅಂತ ಹೇಳಿ ಕರೆಯುತ್ತೆ. ಅದರ ಜೊತೆ ನಮ್ಮ ಸಂಬಂಧ ನಮ್ಮನ್ನ ಯೇಸುವಿನ ದೇವರನ್ನ ಹೇಗೆ ಕಲಿಬೇಕು ಎಂಬುದನ್ನು ಕಲಿಸಿಕೊಡ್ತಾರೆ. ಈಗ ನನ್ನ ಪಾರ್ಟ್ನರ್ ಪ್ರಭು ಯೇಸು, ನನ್ನ ಸಂಗಾತಿ, ನನ್ನ ಪ್ರಿಯತಮ, ಈ ಎಲ್ಲ ಪದಗಳು ನಾನು ಯಾವಾಗ ದೇವರಿಗೆ ಬಳಸ್ತೇನೋ ಆಗ ನನ್ನ ಮತ್ತು ದೇವರ ನಡುವಿನ ಸಂಬಂಧ ಅಷ್ಟು ಹತ್ರವಾಗ್ತವೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೇ ಸಂದೇಶ, ನಮ್ಮ ಬದುಕಿಗೆ ನಾವು ಪ್ರಾರ್ಥನೆ ಮಾಡುವಾಗ ದೇವರನ್ನ ಯಾವ ರೀತಿಯನ್ನ ಕರೆಯಲು ಸಾಧ್ಯ? ಈಗ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ಭೂಸ್ವರ್ಗಗಳ ಒಡೆಯ, ಅಂದ್ರೆ ಇಡೀ ಸರ್ವ ಸೃಷ್ಟಿಯನ್ನು ಸೃಷ್ಟಿಸಿದವರು ನೀನು. ಹೀಗಿರ್ಬೇಕಾದ್ರೆ ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದು ಈ ಪದದ ಅರ್ಥ. ಯಾವಾಗ ಇಡೀ ಭೂಲೋಕದ ಒಡೆಯ ನೀನು ಅಂತ ಹೇಳಿದ್ರೆ ಎಲ್ಲವೂ ನಿನ್ನಿಂದ ಸಾಧ್ಯ. ಇದು ಪ್ರಭು ಯೇಸುವಿನ ಮೈಂಡಲ್ಲಿ ಇದ್ದಂತಹ ಒಂದು ಮನೋಭಾವ. ಆ ಸಮಯದಲ್ಲಿ ಈ ಪದವನ್ನು ಉಪಯೋಗಿಸುತ್ತಾರೆ. ಈಗ ನಾವು ಸಹ ಅದೇ ಪದವನ್ನು ಉಪಯೋಗಿಸಲು ಸಿದ್ಧರಿದ್ದೇವೆ. ಯಾವಾಗ ನಾವು ನಮ್ಮ ಬದುಕಿನಲ್ಲಿ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಅನ್ಕೊಳ್ತೇವೋ ಆಗ ಮಾತ್ರ ಈ ಪದ ನಮ್ಮ ಬಾಯಿಂದ ಬರಲು ಸಾಧ್ಯ. ಭೂಸ್ವರ್ಗಗಳ ಒಡೆಯ ನೀನು ಪ್ರಭುವೇ, ನನ್ನ ಆಪ್ತ ಮಿತ್ರ ಪ್ರಭುವೇ ನೀನು, ನನ್ನ ಪ್ರಿಯತಮ ಪ್ರಭುವೇ ನೀನು ಅನ್ನೋ ಒಂದು ಪದಗಳನ್ನು ನಾವು ಉಪಯೋಗಿಸಲು ಸಾಧ್ಯ ಯಾವಾಗ ಅಂತ ಹೇಳಿದ್ರೆ ಅಷ್ಟು ಕ್ಲೋಸ್ ರಿಲೇಶನ್ಶಿಪ್ ನನಗೂ ದೇವರಿಗೆ ಇದ್ದಾಗ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಇಂದು ನಮ್ಮ ಮತ್ತು ದೇವರ ನಡುವಿನ ಸಂಬಂಧವನ್ನು ಅವಲೋಕಿಸಿ ನೋಡೋಣ. ಒಂದು ವೇಳೆ ಅಂತ ಒಂದು ಕ್ಲೋಸ್, ಅಂತ ಒಂದು ನಿಕಟ ಸಂಬಂಧ ನಮ್ಮಲ್ಲಿ ಇನ್ನೂ ಏರ್ಪಟ್ಟಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ಏರ್ಪಡಿಸಿಕೊಳ್ಳಲು ಪ್ರಯತ್ನಿಸೋಣ. ಯಾಕೆ ಅಂತ ಹೇಳಿದ್ರೆ ಪ್ರಿಯರೇ, ದೇವರು ನಮ್ಮ ಜೊತೆ ನಾವು ಎಷ್ಟು ನಿಕಟವಾಗಿರ್ತೇವೋ ಆಗ ಮಾತ್ರ ನಮ್ಮ ಈ ಭೂಲೋಕದ ಆಶೆಗಳನ್ನ, ದುಷ್ಟ ದುರುಚಗಳನ್ನ, ಸೈತಾನನ ಮೆಟ್ಟಿಕೊಳ್ಳಲು ನಾವು ಸಾಧ್ಯ. ಆದ್ದರಿಂದಲೇ ಪ್ರಭು ಯೇಸು ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ,
ಹೇಗೆ ಕವಲು ಬಳ್ಳಿ ತನ್ನ ಮೂಲ ಬಳ್ಳಿಯೊಂದಿಗೆ ನಿಕಟವಾಗಿ ಹೊಂದಾಣಿಕೆಯನ್ನು ಹೊಂದಿರ್ತದೋ ಆಗ ಮಾತ್ರ ಅದು ಒಳ್ಳೆಯ ಫಲವನ್ನು ಕೊಡಲು ಸಾಧ್ಯ. ಒಂದು ವೇಳೆ ಒಂದು ಮರದ ಕೊಂಬೆ ಕಡಿದು ಬಿದೋಯ್ತು ಅಂತ ಹೇಳಿದ್ರೆ ಅದು ಅಲ್ಲಿಗೆ ಏನಿದೆ, ಅದು ಒಣಗಿ ನೆಕ್ಸ್ಟ್ ಬೆಂಕಿ ಆಗ್ತದೆ ಅಷ್ಟೇ. ಅದೇ ರೀತಿ ನಮ್ಮ ಮತ್ತು ನಿಮ್ಮ ಸಂಬಂಧ ಇದೆ. ಆದ್ದರಿಂದ ಬೇರೆ ಮೊದಲನೇದಾಗಿ ದೇವರ ಜೊತೆ ನನ್ನ ಸಂಬಂಧ ನಿಕಟವಾಗಿದೆ, ಬಹಳ ಹತ್ತಿರದ ಸಂಬಂಧ ನನ್ನದ. ಆಗ ನಾನು ಬೇರೆ ಬೇರೆ ಹೆಸರಿನಲ್ಲಿ ದೇವರನ್ನು ಕರೆಯಲು ಸಿದ್ಧನಾಗುತ್ತೇನೆ. ಇನ್ನು ಎರಡನೆಯ ವಾಕ್ಯ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂತವರಿಗೆ ನೀವು ಶುದ್ಧಪಡಿಸಿದ್ದೀರಿ. ಬೇರೆ ಈ ಮೂರು ಪದಗಳು. ಮೊದಲನೇದು ಜ್ಞಾನಿಗಳು, ವಿವೇಕಿಗಳು ಅಂದರೆ ಯಾರು? ಈ ವಿಷಯಗಳನ್ನು ಮರೆಮಾಡಿ. ಯಾವ ವಿಷಯ? ಮೂರನೇದು ಮಕ್ಕಳಂತವರಿಗೆ ಶುದ್ಧಪಡಿಸಿ. ಈ ಮೂರು ಪದಗಳನ್ನು ಧ್ಯಾನಿಸಲು ಪ್ರಯತ್ನಿಸುವ. ಮೊದಲನೇದಾಗಿ ಈ ವಿಷಯಗಳನ್ನು ಮರೆಮಾಡಿ ಅಂದ್ರೆ ಸ್ವರ್ಗದ ವಿಷಯಗಳನ್ನು ಮರೆಮಾಡಿ. ಯಾರಿಗೆ? ಜ್ಞಾನಿಗಳಿಗೆ, ಮೇಧಾವಿಗಳು. ಈಗ ಜ್ಞಾನಿಗಳು ಮೇಧಾವಿಗಳು ಅಂದ್ರೆ ಯಾರು? ಸಾಮಾನ್ಯವಾಗಿ ಪ್ರಪಂಚದಲ್ಲಿ ನಾವೇನಂತೀವಿ, ಯಾರು ಚೆನ್ನಾಗಿ ಓದಿರ್ತಾರೋ, ಒಳ್ಳೆ ಬುದ್ಧಿವಂತಿಕೆ ಹೊಂದಿರ್ತಾರೋ ಅವರನ್ನು ನಾವು ಮೇಧಾವಿಗಳು, ಜ್ಞಾನಿಗಳು ಅಂತ ಕರೀತಾರೆ. ಆದ್ರೆ ಅಂತ ಜ್ಞಾನಿಗಳಿಗೆ ದೇವರು ಸ್ವರ್ಗದ ವಿಷಯಗಳನ್ನ ಮರೆ ಮಾಡುತ್ತಾ ಇದ್ದಾರೆ. ಯಾರಿಗಾಗಿ ಅದನ್ನು ತೆರೆದಿಡ್ತಾ ಇದ್ದಾರೆ? ಚಿಕ್ಕ ಮಕ್ಕಳಂತವರಿಗಾಗಿ. ಇದರ ಅರ್ಥ ಇಷ್ಟೇ, ಯೇಸು ಪ್ರಬೋಧನೆ ಮಾಡಬೇಕಾದ್ರೆ ಯೇಸುವಿನ ಸುತ್ತ ಸೇರ್ತಾ ಇದ್ದವರು ಯಾರು? ಬೆಸ್ತರು, ರೈತರು, ಓದು ಬರಹವನ್ನು ಬರದೇ ಇದ್ದವರು, ಪಾಪಿಗಳು, ಸುಂಕ ವಸೂಲಿಗಾರರು, ವೇಶ್ಯರು, ರೋಗ ರುಜಿನಗಳಿಂದ ನಡೆಯುತ್ತದೆ. ಹೌದಲ್ಲ? ಅದ್ರ ಜೊತೆಗೆ ಮೇಧಾವಿಗಳು ಅಂತ ಅನ್ಕೊಂಡಿದ್ದಂತ ಫರಿಸಾಯರು ಸಹ ಇರ್ತಾ ಇದ್ದಾರೆ, ಧರ್ಮಶಾಸ್ತ್ರಿಗಳು ಸಹ ಇರ್ತಾ ಇದ್ದಾರೆ. ಆದ್ರೆ ಯೇಸು ಬೋಧಿಸಿದ ವಿಷಯಗಳು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಿದ್ದು ಯಾರು? ಬಡವರು, ರೋಗಿಗಳು, ಬೆಸ್ತರು. ಏಕೆಂತ ಹೇಳಿದ್ರೆ ಅವರ ಹೃದಯ ಮಕ್ಕಳಂತ ಹೃದಯ. ನೀವು ಮಕ್ಕಳಿಗೆ ಏನೇ ಹೇಳಿ ಅವ್ರು ಏನ್ ಮಾಡ್ತಾರೆ? ಅದನ್ನು ನಂಬ್ತಾರೆ ಅಲ್ವಾ? ಸೊ ಆದ್ರೆ ಮೇಧಾವಿಗಳು, ಜ್ಞಾನಿಗಳಿಗೆ ನಾವೆಲ್ಲ ಹೇಳಿದ್ರೆ ನೀವೇನು ಹೇಳೋದು? ನನಗೆ ನಿಮ್ಗಿಂತ ಚೆನ್ನಾಗಿರು ಅಂತ ಮನೋಭಾವವನ್ನು ಹೊಂದಿರುವ ಜ್ಞಾನಿಗಳು, ಮೇಧಾವಿಗಳಿಂದ ಯೇಸು ಸ್ವರ್ಗದ ವಿಷಯಗಳನ್ನು ಮುಚ್ಚಿರ್ತಾರೆ. ಇದಕ್ಕೆ ಉದಾಹರಣೆಗಳನ್ನು ನಾವು ನೋಡೋದಾದ್ರೆ ಬೇರೆ ಧರ್ಮಶಾಸ್ತ್ರಜ್ಞರು ಇಡೀ ಧರ್ಮಶಾಸ್ತ್ರವನ್ನು ಓದಿದ್ರು, ಬಹಳ ಪರಿಣಿತಿಯನ್ನು ಹೊಂದಿದ್ರು. ಆ ಧರ್ಮಶಾಸ್ತ್ರದಲ್ಲಿ ಹೇಳಿದೆ, ನಾನು ನಿನಗೊಬ್ಬ ಲೋಕೋದ್ಧಾರಕನ ಒಬ್ಬ ಕನ್ಯೆಯ ರೂಪದಲ್ಲಿ ನಿನಗೆ ಕಳಿಸಿಕೊಡ್ತೇನೆ, ಬೆತ್ತಲೇವಿನಲ್ಲಿ ಅದನ್ನು ಹುಟ್ಟುತ್ತಾರೆ. ಇದೆಲ್ಲವೂ ಸಹ ಧರ್ಮಶಾಸ್ತ್ರ ಓದಿದ್ರು. ಯೇಸು ಕಣ್ಣಾರೆ ಅವರ ಮುಂದೆ ನಿಂತಿದ್ರು. ದಿ ಆಥರ್ ಆಫ್ ಸ್ಕ್ರಿಪ್ಚರ್, ಧರ್ಮಶಾಸ್ತ್ರವನ್ನ ಬರೆದದ್ದೇ ಈ ದೇವರು. ಅವರು ನಮ್ಮ ಅವರ ಕಣ್ಮುಂದೆ ನಿಂತಿದ್ರು. ಇದೆಲ್ಲವನ್ನು ಅರ್ಥ ಮಾಡಿಕೊಂಡ್ರು ಸಹ ಅವರು ಅವರಲ್ಲಿ ದೈವರು ಲೋಕೋದ್ಧಾರಕರನ್ನ ಗುರುತಿಸಲು ಮಾಡಿದ. ಏನಕ್ಕೆ? ಆ ಫರಿಸಾಯರ ಹೃದಯದಲ್ಲಿ ತುಂಬಿದ್ದು ಏನು? ಅಹಂಕಾರ. ನನಗೆಲ್ಲ ಗೊತ್ತು, ನೀನೇ ಹೇಳೋದು. ಆ ಒಂದು ಈ ಬೋಧನೆಯ ಕೇಳೋಕೆ ಬಂದಾಗ ಆ ಫರಿಸಾಯರ ಮೈಂಡಲ್ಲಿ ಇದ್ದಿದ್ದು ಏನು? ಅವರು ಎಲ್ಲಿ ತಪ್ಪು ಮಾಡ್ತಾರೋ, ಏನು ತಪ್ಪಾಗಿ ಬೋಧಿಸ್ತಾರೋ ಅದನ್ನೇ ಇಟ್ಕೊಂಡು ಅವನ ಮೇಲೆ ಗೂಬೆ ಕೂರಿಸೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಯೇಸುವಿನ ಹೆಸರನ್ನ ಕೆಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಇಂದು ಸಮಾಜದ ದೃಷ್ಟಿಯಲ್ಲಿ ನಾವು ಮೇಧಾವಿಗಳಾಗಬಹುದು, ಜ್ಞಾನವಂತರಾಗಬಹುದು. ಆದರೆ ದೇವರ ಮುಂದೆ ಮಕ್ಕಳಂತ ಮನೋಭಾವ ಇಲ್ಲದೆ ಹೋದರೆ ನಾವು ಬುದ್ಧಿಹೀನರಾಗುತ್ತೇವೆ. ನಮಗೆ ದೇವರು ತಿಳಿಯಪಡಿಸಬೇಕಾದಂತಹ ವಿಷಯಗಳನ್ನು ತಿಳಿಯಪಡಿಸೋದಿಲ್ಲ. ಆದ್ದರಿಂದಲೇ ಇನ್ನ ರೋಮರಿಗೆ ಬರೆದ ಪತ್ರ 1:21 ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತಾರೆ, ದೇವರನ್ನ ಅವರ ಅರಿತಿದ್ದರೂ ಸಹ ದೇವರೆಂದು ಅವರು ಗೌರವಿಸಲಿಲ್ಲ, ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತಾ ನಿಜವಾಗಿಯೂ ಮೂರ್ಖರ. ಬೇರೆ ಒಂದು ಕ್ಷಣ ಈ ಪ್ರಪಂಚವನ್ನು ನೋಡಿ, ಈ ಆಕಾಶವನ್ನು ನೋಡಿ, ಎಷ್ಟು ಸುಂದರವಾದ, ಅದರಲ್ಲಿ ನಕ್ಷತ್ರಗಳಿದೆ, ಗ್ರಹಗಳಿದೆ, ಆಮೇಲೆ ಚಂದ್ರ ಇದ್ದಾನೆ. ರಾತ್ರಿಯ ಸಮಯದಲ್ಲಿ ಎಷ್ಟು ಚಂದ ಚಂದ್ರನ ನೋಡೋದು. ಅದನ್ನು ಸೃಷ್ಟಿಸಿದವರು ಇನ್ನೆಷ್ಟು ಸುಂದರವಾಗಿದೆ. ನಾವೆಲ್ಲರೂ ಪ್ರಕೃತಿಯನ್ನು ವೀಕ್ಷಿಸ್ತಾ ಇದ್ದೇವೆ. ಬೆಳಗಿನ ಸಮಯದಲ್ಲಿ ಒಂದ್ಸರಿ ಪ್ರಕೃತಿಯನ್ನು ನೋಡಿದ್ರೆ ಏನೋ ಒಂದು ಮನಸ್ಸಿಗೆ ಮುದ, ಸಂತೋಷ. ಆ ಸೃಷ್ಟಿಯನ್ನು ನೋಡಿದಾಗ ಎಷ್ಟು ಸಂತೋಷ. ಬೆಂಗಳೂರಿಂದ ವೀಕೆಂಡ್ ಆದ್ರೆ ಎಲ್ಲ ವೆಹಿಕಲ್ಗಳಿರ್ತದೆ, ಏನಕ್ಕೆ? ಆ ಪ್ರಕೃತಿಯನ್ನು ನೋಡುವುದು. ಆ ದೇವರು ಇದನ್ನು ಸೃಷ್ಟಿಸಿದವರು ಇನ್ನೆಷ್ಟು ಸುಂದರವಾದ. ಅದನ್ನು ನೋಡಿಯೂ ಸಹ ಅನೇಕ ಬಾರಿ ನಾವೇನ್ ಮಾಡ್ತೀವಿ? ದೇವರನ್ನ ಮರೆತು ಬಿಡ್ತೇವೆ. ದೇವರ ಆ ಒಂದು ಸೌಂದರ್ಯವನ್ನು ಮರೆತು ಬಿಡ್ತೇವೆ. ದೇವರ ಆ ಜ್ಞಾನ ಬುದ್ಧಿಯನ್ನು ಮರೆತು ಬಿಡ್ತೇವೆ. ನಾವೇನ್ ಮಾಡ್ತೇವೆ?
ನಮ್ಮದೇ ಜೀವನದಲ್ಲಿ ಜೀವಿಸಲು ಪ್ರಾರಂಭಿಸ್ತೇವೆ. ಈ ಲೌಕಿಕ ಆಸೆ-ಪಾಸೆಗಳಲ್ಲಿ ಮುಳುಗಿ ಹೋಗ್ತೇವೆ. ಅದರಿಂದ ಪ್ರಿಯರೇ, ನಾವು ಅವೇನಾಗ್ತೇವೆ? ಬುದ್ಧಿವಂತರಾಗಿದ್ರು ದೇವರ ಮುಂದೆ ಬುದ್ಧಿಹೀನರಾಗುತ್ತೇವೆ. ಆದ್ದರಿಂದ ಇಂದು ಪ್ರಭು ಯೇಸು ನಮಗೆ ಹೇಳ್ತಾ ಇದ್ದಾರೆ, ಮಕ್ಕಳಂತವರಾಗಿ ನಿಮ್ಮ ಹೃದಯ ಮಕ್ಕಳಂತ ಆಗಬೇಕು. ಏನು ಮಕ್ಕಳಲ್ಲಿ? ಮುಗ್ಧತೆ, ಪರಿಶುದ್ಧತೆ, ದೀನತೆ. ಅದರಿಂದಲೇ ಬೇರೆ ಸಂತ ಅಗಸ್ತ್ಯರು ಹೀಗೆ ಹೇಳಿದ್ದಾರೆ, ಅಹಂಕಾರ ದೇವದೂತರಾಗಿದ್ದವರನ್ನ ದೆವ್ವಗಳನ್ನಾಗಿ ಮಾಡಿತು. ಯಾಕೆಂತ ಹೇಳಿದ್ರೆ, ಈಗ ನಾವೇನು ಸೈತಾನ ಅಂತ ಕರಿತೀವಿ, ಅವನು ಮುಂಚೆ ದೇವದೂತನಾಗಿದ್ದ. ಆದ್ರೆ ಅವನು ಏನ್ ಮಾಡ್ದ? ದೇವರ ವಿರುದ್ಧ ಹೋದ. ದೇವರನಿಗೆ ನಾವು ಸಹ ಆರಾಧನೆ ಮಾಡಬೇಕು, ನಾನೇ ದೇವರಿಗಿಂತ ಶ್ರೇಷ್ಠ ಅಂತ ಅನ್ಕೊಂಡು ಆ ಒಂದು ಅಹಂಕಾರದಿಂದಾಗಿ, ಗರ್ವದಿಂದಾಗಿ ಅವನು ನರಕಕ್ಕೆ ತಳ್ಳಲ್ಪಟ್ಟ. ಅದೇ ರೀತಿ ಮುಂದುವರಿದು ಸಂತ ಅಗಸ್ತ್ಯರು ಹೇಳ್ತಾರೆ, ಯಾವ ವ್ಯಕ್ತಿ ಮನುಷ್ಯ ದೀನತೆಯನ್ನು ಕಲಿಯುತ್ತಾನೋ ಅವನು ಮತ್ತೊಬ್ಬ ದೇವದೂತನಾಗುತ್ತಾನೆ. ಆದ್ದರಿಂದ ಸಹೋದರ ಸಹೋದರರೇ, ಈ ಜ್ಞಾನಿಗಳು, ವಿವೇಕಿಗಳು ದೇವರ ದೃಷ್ಟಿಯಲ್ಲಿ ಯಾರು ಅಂತ ಹೇಳಿದ್ರೆ, ನನಗೆ ಎಲ್ಲ ಗೊತ್ತು, ನೀವ್ಯಾರು ನನಗೆ ಬುದ್ಧಿವಾದ ಹೇಳೋದು ಬೇಡ, ನಾನೇ ಎಲ್ಲ ತಿಳಿದವನು ಅನ್ನೋ ಮನೋಭಾವವನ್ನು ಹೊಂದಿದ್ರೆ ನೀವು ದೇವರ ದೃಷ್ಟಿಯಲ್ಲಿ ಜ್ಞಾನಿಗಳಾದರೂ ಅಜ್ಞಾನಿಗಳಾಗ್ತೀರ. ಅದೇ ಮಕ್ಕಳಂತೆ ಸದಾ ಪ್ರೀತಿಯಿಂದ, ನಮ್ರತೆಯಿಂದ, ನಗುಮುಖದಿಂದ ಜೀವಿಸುವವರಾದರೆ ದೇವರು ನಿಮಗೆ ಸ್ವರ್ಗದ ವಿಷಯಗಳನ್ನು ತಿಳಿಸಿಕೊಡ್ತಾರೆ. ದೇವರು ನಿಮಗೆ ಸ್ವರ್ಗಕ್ಕೆ ಹೇಗೆ ಹೋಗಬೇಕೆಂಬುದನ್ನು ಮನಗಾಣಿಸ್ತಾರೆ. ಆದ್ರೆ ನಾವು ಜ್ಞಾನವಂತರು, ನಾನು ಮೇಧಾವಿ ಅಂತ ಅನ್ಕೊಂಡು ನಾನು ಎಲ್ಲವನ್ನ ತಿಳಿದಿದ್ದೇನೆ ಅಂತ ಅನ್ಕೊಂಡು ಅಹಂಕಾರದಿಂದ ಜೀವಿಸ್ತಾ ಇದ್ರೆ ಆ ದೇವರ ಸ್ವರ್ಗದ ಕಡೆಗೆ ಹೋಗುವ ದಾರಿಯನ್ನು ನಮಗೆ ಮುಚ್ಚುತ್ತಾನೆ. ನಮಗೇನು ಅರ್ಥ ಆಗುವುದಿಲ್ಲ. ಸರಳತೆಯಿಂದ ಜೀವಿಸೋದು ಹೇಗೆ ಅಂತ ಗೊತ್ತಾಗುವುದಿಲ್ಲ. ದೀನತೆಯಿಂದ ಹೇಗೆ ಬದುಕುವುದೆಂಬುದನ್ನು ನಾವು ಗ್ರಹಿಸಿಕೊಳ್ಳೋದಿಲ್ಲ. ಬದಲಾಗಿ ಆ ಒಂದು ಮದ ಅಹಂಕಾರದಲ್ಲಿ ಜೀವಿಸ್ತಾ ಇರ್ತೇವೆ. ಆದ್ದರಿಂದ ಪ್ರಿಯರೇ, ಇಂದು ಜ್ಞಾನಿಗಳು, ಮೇಧಾವಿಗಳು ನೀವಾಗಬೇಕು ಅಥವಾ ಮಕ್ಕಳಂತ ಹೃದಯವನ್ನು ಹೊಂದಿರುವವರು ನೀವಾಗಬೇಕು. ನಮ್ಮನ್ನು ನಾವು ಪ್ರಬೋಧಿಸುವವರು. ಇನ್ನು ಮೂರನೇದಾಗಿ, ಇದುವೇ ಪಿತ ನಿಮ್ಮ ಸುಪ್ರೀತ ಸಂಕಲ್ಪ, ಇದುವೇ ನಿಮ್ಮ ಚಿತ್ತ. ದೇವರ ಕೋರಿಕೆ ಯಾವುದು? ದೇವರ ಕೋರಿಕೆ. ಇಂದು ಮೊದಲನೇದಾಗಿ ಹೇಳ್ತಾ ಇದ್ದ ದೇವರ ವಾಕ್ಯ, ಮಕ್ಕಳಂತವರಿಗೆ ಸ್ವರ್ಗದ ದಾರಿಯನ್ನು ತೋರಿಸುವುದು ದೇವರ ಚಿತ್ತ. ಈಗ ನಾವು ಮಕ್ಕಳಂತರಾದ್ರೆ ದೇವರು ನಮಗೂ ಸ್ವರ್ಗದ ದಾರಿಯನ್ನು ತೋರಿಸ್ತಾರೆ. ಇನ್ನು 4 ಚಿತ್ತಗಳಿದೆ ದೇವರಿಂದ. ಮೀಕನ ಪ್ರವಾದಿ ಬರೆದ ಗ್ರಂಥ 6ನೇ ವಾಕ್ಯ, ನ್ಯಾಯ ನೀತಿಯ ನಡವಳಿಕೆ, ಕರುಣೆಯಲ್ಲಿ ಅಚಲ ಶಕ್ತಿ, ದೇವರ ಮುಂದೆ ನಮ್ರತೆ, ಇಷ್ಟೇ ಆ ಸ್ವಾಮಿ ನಿನ್ನಿಂದ ಇಚ್ಛಿಸುವುದು. ಅಂದ್ರೆ ನಮ್ಮಿಂದ, ಮನುಷ್ಯರಿಂದ ದೇವರು ಬಯಸುವುದಿಷ್ಟೇ. ಏನು? ನ್ಯಾಯ ನೀತಿಯ ಬದುಕು, ಕರುಣೆ, ಪ್ರೀತಿ ತುಂಬಿದ ಜೀವನ, ದೇವರ ಮುಂದೆ ನಮ್ರತೆಯ, ವಿಧೇಯತೆಯ ಮನೋಭಾವ. ಈ ಮೂರನ್ನ ದೇವರು ನಮ್ಮಿಂದ ಬಯಸ್ತಾನೆ. ಇನ್ನು ಮುಂದುವರೆದು ಸಂತ ಪೌಲರು ಮೊದಲನೇ ತಿಮೋಥೆಯರಿಗೆ ಬರೆದ ಪತ್ರ 2ನೇ 4ನೇ ವಾಕ್ಯದಲ್ಲಿ, ಎಲ್ಲಾ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರವನ್ನು ಪಡೆಯಬೇಕೆಂಬುದೇ ದೇವರ ಇಚ್ಛೆಯ. ದೇವರ ಬಯಸೋದಿಷ್ಟೇ, ಎಲ್ಲ ಮನುಷ್ಯರು ಸ್ವರ್ಗವನ್ನು ಸೇರಬೇಕು, ಎಲ್ಲ ಮನುಷ್ಯರು ಜೀವೋದ್ಧಾರವನ್ನು ಬರ್ತೇವೆ, ನರಕಕ್ಕೆ ಯಾರೂ ಒಬ್ಬ. ಇದು ದೇವರ ಇಚ್ಛೆ. ಇನ್ನು ಮುಂದುವರೆದು 1 ಥೆಸಲೋನಿಯರಿಗೆ ಬರೆದ ಪತ್ರ 4ನೇ 3ನೇ ವಾಕ್ಯದಲ್ಲಿ, ನೀವು ಕೆಟ್ಟ ನಡತೆಯನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸಬೇಕೆಂಬುದೇ ದೇವರ ಚಿತ್ತವಾಗಿದೆ. ದೇವರು ಮನುಷ್ಯನಿಂದ ಬಯಸುವ ಕೋರಿಕೆ ಇಷ್ಟೇ, ನೀವು ಪರಿಶುದ್ಧರಾಗಿ ಜೀವಿಸಿ ಇಷ್ಟೇ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ದೇವರ ಇಚ್ಛೆಯನ್ನ ನೆರವೇರಿಸಲು ನಾವು ಶಕ್ತರಾಗುವ. ಅದೇ ರೀತಿ ಮುಂದುವರೆದು ದೇವರು ಪ್ರವೇಶಿಸುತ್ತಿದ್ದಾರೆ, ತುಡಿದು ಭಾರ ಹೊತ್ತು ಬೆಳೆಯಬೇಕಾಗಿರುವ ಸರ್ವಜನರೇ, ನೀವು ನನ್ನ ಬಳಿಗೆ ಬನ್ನಿ. ಪ್ರೇರಣೆ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಿದೆ, ಪ್ರತಿಯೊಬ್ಬರಿಗೂ ರಸಿಬೇಕು. ಯಾವುದರಿಂದ? ಅನೇಕ ಭಾರಗಳನ್ನು ನಾವು ನಮ್ಮ ತಲೆಯ ಮೇಲೆ ಹೊತ್ತುಕೊಂಡಿದ್ದೇವೆ, ನಮ್ಮ ಹೃದಯದಲ್ಲಿ ಹೊತ್ತುಕೊಂಡಿದ್ದೇವೆ. ಯಾವುದೆಲ್ಲ ಭಾರಗಳು? ಒಬ್ಬ ಲೇಖಕ ಹೇಗೆ ವಿವರಿಸ್ತಾನೆ ಈ ಭಾರಗಳ ಬಗ್ಗೆ? ಮೊದಲನೇದಾಗಿ ಮನುಷ್ಯ ಹೊತ್ತುಕೊಂಡಿರುವ ಭಾರ ಪಾಪದ ಭಾರ. ಅವನ ಜೀವನದಲ್ಲಿ ಅವನು ಮಾನವ ದೌರ್ಬಲ್ಯತೆಗಳಿಂದ ಮಾಡಿದ ಅನೇಕ ಪಾಪಗಳಾಗಿರಬಹುದು. ಅವನು ಅನೇಕ ಪಟ್ಟಿ ಮಾಡ್ತಾನೆ. ಅಪಾರ್ಷನ್, ಆತ್ಮಹತ್ಯೆ, ವ್ಯಭಿಚಾರ, ಅಥವಾ ತನ್ನ ಜೀವನದಲ್ಲಿ ಅನ್ಯಾಯದ ಬದುಕಾಗಿರುವುದು, ಇವೆಲ್ಲವೂ ಪಾಪದ ಹೊರೆ. ಇನ್ನು ರೋಗದ ಹೊರೆ. ಅನೇಕರು ಅನೇಕ ರೋಗಗಳಿಂದ ನಡೆದ ಇದೆ. ಪ್ರತಿದಿನ ಟ್ಯಾಬ್ಲೆಟ್ ಇಲ್ಲದೆ ಜೀವನ ಪ್ರಾರಂಭವಾಗುವುದಿಲ್ಲ. ಅನೇಕ ರೋಗದ ಭಾರ ನಮ್ಮಲ್ಲಿದೆ. ಆರ್ಥಿಕ ಸಮಸ್ಯೆಗಳು, ಇನ್ನು ಅನೇಕರಲ್ಲಿ ಬಡತನ ಇದೆ, ಸಾಲದ ಹೊರೆ ಇದೆ.
ಎಷ್ಟು ಸಂಪಾದನೆ ಮಾಡಿದ್ರು ಆ ಹಣ ತನ್ನ ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಆರ್ಥಿಕ ಹೊರೆ ನಮ್ಮ ಮೇಲಿದೆ. ಅದೇ ರೀತಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಅನೇಕವಾದ ನೋವುಗಳಿವೆ, ಸಮಸ್ಯೆಗಳ ಹೊರೆಗಳಿವೆ. ಇವೆಲ್ಲವನ್ನ ನೋಡಿಯೂ ಪ್ರಭು ಯೇಸು ಹೇಳ್ತಾರೆ, ದುಡಿದು ಭಾರ ಹೊತ್ತಿರುವ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ಏನಕ್ಕೆ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಪ್ರಭು ಯೇಸು ಇಲ್ಲಿ ಕೇವಲ ಕ್ರೈಸ್ತರು ಮಾತ್ರ ನನ್ನ ಬಳಿಗೆ ಬನ್ನಿ, ಶ್ರೀಮಂತರು ಮಾತ್ರ ನನ್ನ ಬಳಿಗೆ ಬನ್ನಿ ಅಂತ ಹೇಳೋದಿಲ್ಲ. ಪ್ರಭು ಯೇಸು ಇಲ್ಲಿ ದುಡಿದು ಭಾರ ಹೊತ್ತುಕೊಳ್ಳಲು ಬೆಂಡಾಗಿರುವ ಕ್ರೈಸ್ತರಾಗಿರೋ, ಅಕ್ರೈಸ್ತರಾಗಿರೋ, ಮುಸ್ಲಿಂ ಆಗಿರೋ, ಹಿಂದೂ ಆಗಿರೋ, ಯಾರೇ ಆಗಿರೋ, ನೀನು ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿದೆಯಾ ನನ್ನ ಬಳಿಗೆ. ಅದೇ ರೀತಿ ನೀನು ಯಾವ ಜಾತಿಗೆ ಸೇರಿ, ಯಾವ ಒಂದು ಶ್ರೀಮಂತನಾಗಿರೋ, ಬಡವನಾಗಿರೋ, ಏನೇ ಆಗಿರೋ ನನ್ನ ಬಳಿಗೆ ಬಾ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಮುಂದುವರೆದು ದೇವರು ಹೇಳ್ತಾರೆ, ನನ್ನ ನೊಗ ಹಗುರ, ನನ್ನ ನೊಗಕ್ಕೆ ಹೆಗಲ ಕೊಡು. ಬೇರೆ ನೀವು ಎತ್ತಿನ ಗಾಡಿ ನೋಡಿದ್ದೀರಾ? ಎತ್ತಿನ ಗಾಡಿಯಲ್ಲಿ ಒಂದು ನೊಗ ಇರ್ತದೆ, ಈ ಕಡೆ ಒಂದು ಎತ್ತು, ಇನ್ನೊಂದು ಕಡೆ ಒಂದು ಎತ್ತು. ಆ ಎತ್ತುಗಳು ಒಂದೇ ಏಜಿನವರಾಗಿರಲಿಲ್ಲ. ಒಂದು ದೊಡ್ಡದಾಗಿರ್ತದೆ ವಯಸ್ಸಿನಲ್ಲಿ, ಇನ್ನೊಂದು ಚಿಕ್ಕದಾಗಿರ್ತದೆ. ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಆಗಿರುವಂತ ಎತ್ತಾಗಿರ್ತದೆ, ಇನ್ನೊಂದು ಎಕ್ಸ್ಪೀರಿಯನ್ಸ್ ಇಲ್ಲದಂತ ಎತ್ತಾಗಿರ್ತದೆ. ಅವನ್ನ ಅವರು ಕಟ್ಟಿದ್ದಾರೆ. ಏನಕ್ಕೆ? ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಎತ್ತುಗಳು ಏನ್ ಮಾಡ್ತದೆ, ಇವುಗಳಿಗೆ ಎಕ್ಸ್ಪೀರಿಯನ್ಸ್ ಅನ್ನ ಕಲಿಸ್ತದೆ. ಭಾರ ಹೆಚ್ಚಾದಾಗ ಎಲ್ಲ ಭಾರವನ್ನು ತನ್ನ ಮೇಲೆ ಹಾಕೊಳ್ತಾರೆ. ಆ ಒಂದು ಚಿಕ್ಕದ ಎತ್ತನ್ನ ರಿಲೀಫ್ ಅನ್ನ ಕೊಡ್ತಾರೆ. ಅದೇ ರೀತಿ ಪ್ರಭು ಯೇಸು ಇಲ್ಲಿ ನನ್ನ ನೊಗಕ್ಕೆ ಹೆಗಲ ಕೊಡಿ ಅಂತ ಹೇಳಿದ್ರೆ, ನಿಮ್ಮ ದುಃಖ ಭಾರ ಎಲ್ಲವನ್ನ ತಗೊಂಡು ನನ್ನ ಹೆಗಲ ಕೊಡಿ, ನಿಮ್ಮ ಭಾರಗಳೆಲ್ಲವನ್ನು ನಾನು ತಗೊಳ್ತೇನೆ, ನಿಮ್ಮ ಬದುಕನ್ನು ಹಗುರಗೊಳಿಸ್ತೇನೆ, ನಿಮ್ಮ ಬದುಕನ್ನು ಸುಗಮಗೊಳಿಸ್ತೇನೆ. ಇದು ದೇವರು ಕೊಡುವಂತಹ ವಿಷಯ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಇದು ನಮ್ಮ ಬದುಕಿನಲ್ಲಿ ಯಾವುದೇ ಭಾರಗಳಿರಬಹುದು. ಅದು ಪಾಪದ ಭಾರ ಆಗಿರ್ಬೋದು, ರೋಗದ ಭಾರ ಆಗಿರ್ಬೋದು, ಆರ್ಥಿಕ ಸಮಸ್ಯೆಗಳ ಭಾರವಾಗಿರ್ಬೋದು, ಎಲ್ಲವನ್ನ ಹೊತ್ತುಕೊಂಡು ಪ್ರಭುವಿಗೆ ಸಮರ್ಪಿಸೋಣ. ಪ್ರಭುವಿನ ಬಳಿಗೆ ನಾವೀಗ ಬಂದಿದ್ದೇವೆ, ಎಲ್ಲವನ್ನ ಪ್ರಭುವಿಗೆ ಸಮರ್ಪಿಸಿ ವಾಪಸ್ ಹೋಗ್ಬೇಕಾದ್ರೆ ಅದನ್ನ ಎತ್ಕೊಂಡು ಹೋಗ್ಬಾರ್ದು, ಇಲ್ಲ ಬಿಟ್ಟು ಹೋಗ್ಬೇಕು ಪಾದಗಳಲ್ಲಿ. ಏಕೆಂದ್ರೆ ಹೀಗೆ ಅವರು ನನ್ನನ್ನು ಮುನ್ನಡೆಸ್ತಾರೆ, ನನ್ನ ಕುಟುಂಬವನ್ನು ಕಾಪಾಡ್ತಾರೆ ಅಂತ ಒಂದು ಮನಸ್ಥಿತಿಯಿಂದ ನಾವು ಆಚೆ ಹೋದಾಗ ಪ್ರಿಯರೇ, ನಮ್ಮ ಬದುಕು ಹಗುರವಾಗುತ್ತದೆ, ಎಲ್ಲ ಭಾರ ನಮ್ಮಿಂದ ದೂರವಾಗುತ್ತದೆ. ಆದ ತಕ್ಷಣ ಕಣ್ಣುಗಳನ್ನು ಮುಚ್ಚೋಣ. ಇನ್ನು 4 ವಿಷಯಗಳ ಬಗ್ಗೆ ನಾವು ಧ್ಯಾನಿಸಿದೆವು. ಯೇಸುವನ್ನ, ದೇವರನ್ನ ನನ್ನ ಬದುಕಿನಲ್ಲಿ ಏನೆಂದು ಕರೆಯುತ್ತೇವೆ? ಎರಡನೇದಾಗಿ, ನಾನು ನನ್ನ ಬದುಕಿನಲ್ಲಿ ಬುದ್ಧಿವಂತನಾಗಬೇಕು, ಜ್ಞಾನಿಯಾಗಬೇಕು, ಅಥವಾ ಮಕ್ಕಳನ್ನ ಮನೋಭಾವವನ್ನು ಹೊಂದಿರುವವರಾಗಬೇಕು. ಇಂದು ದೇವರ ಇಚ್ಛೆಯನ್ನು ನೆರವೇರಿಸುವವರಾಗೋಣ. ಸದಾ ನಾವು ನ್ಯಾಯ, ನೀತಿ, ಕರುಣೆ, ಪ್ರೀತಿ, ದೀನತೆಯಿಂದ ಬದುಕುವವರಾಗೋಣ. ಸದಾ ಜೀವೋದ್ಧಾರವನ್ನು ಪಡೆಯಲು ಪ್ರಯತ್ನಿಸೋಣ. ಅಂತೆಯೇ ನಮ್ಮ ಬದುಕಿನಲ್ಲಿ ಪ್ರಭುವೇ, ಈ ಎಲ್ಲ ಭಾರಗಳಿವೆ, ಈ ಭಾರಗಳನ್ನು ಈ ಕ್ಷಣದಲ್ಲಿ ನಾನು ನಿಮಗೆ ಸಮರ್ಪಿಸುತ್ತಿದ್ದೇನೆ. ಇದೆಲ್ಲದರಿಂದ ನನ್ನ ಬದುಕಿಗೆ, ನನ್ನ ಹೃದಯಕ್ಕೆ ಶಾಂತಿಯನ್ನು, ವಿಶ್ರಾಂತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ.